ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪಲ್ಲವಿ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ಬಂದು ಲಾಸ್ಟ್ ವ್ಲಾಗ್ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಆ ವ್ಲಾಗ್ನ ನೋಡಿಲ್ಲ ಅಂದರೆ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ಒಂದ್ಸರಿ ಟೈಮ್ ಇದ್ದರೆ ಚೆಕ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಪೂರ್ತಿಯಾಗಿ ನೋಡಿ, ಸಪೋರ್ಟ್ ಮಾಡಿ. ಹಾಗೆಯೇ ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರ. ಸೊ ಒಂದು ಮೈ ಅಷ್ಟು ಹುಲ್ಲನ್ನು ಹಂಡಿ ಟ್ಯಾಕ್ಟ್ರಲ್ಲಿ ನೀಟಾಗಿ ಒಡಿಸಿದ್ವಿ. ಇವಾಗ ಅದನ್ನು ಮಗ್ಚಿ ಹಾಕಬೇಕು. ಒಂದು ಮೈ ಹೊಡೆದಿರುತ್ತೆ ಆ ರಾಗಿ ಹುಲ್ಲನ್ನ. ಇವಾಗ ಈ ಥರ ಮಗ್ಚಿ ಹಾಕಬೇಕು ಹುಲ್ಲನ್ನ, ಮತ್ತೆ ಇನ್ನೊಂದು ಮೈ ಹೊಡಿಬೇಕಾಗುತ್ತೆ. ಹಾಗಾಗಿ ನಮ್ಮಪ್ಪ ಎಲ್ಲೋ ಹೋಗಿದ್ರು, ನನ್ನ ತಮ್ಮ ಮತ್ತು ನಮ್ಮಮ್ಮ ಇಬ್ಬರು ಕೂಡ ಮಗ್ಚಿ ಹಾಕ್ತಿದ್ದಾರೆ. ನೋಡ್ತಾ ಇರ್ಬೋದು. ನನ್ನ ತಮ್ಮಂಗೆ ಅದು ಮೇರ್ಗುಕ್ಕೆ ಹಿಡಿಯೋಕ್ಕೆ ಬರ್ತಾ ಇಲ್ಲ. ನಮ್ಮಪ್ಪ ನಮ್ಮಮ್ಮ ಇಬ್ಬರು ಕೂಡ ಅದನ್ನು ಹೇಳ್ಕೊಡ್ತಿದ್ದಾರೆ, ಯಾವ ಥರ ಅದನ್ನು ಇಟ್ಕೋಬೇಕು, ಯಾವ ಥರ ಎಳಿಬೇಕು ಹುಲ್ಲನ್ನ ಅಂತ ಹೇಳಿ. ಆದರೂ ಕೂಡ ಅವನಿಗೆ ಬರ್ತಾ ಇರಲಿಲ್ಲ. ಹೆಂಗೋ ಒಂದು ಸದ್ಯಕ್ಕೆ ಮಗ್ಚಿ ಹಾಕ್ಬಿಟ್ರೆ ಸಾಕು ಅಂತೇಳಿ ಸುಮ್ಮನೆ ಈ ಥರ ಮಾಡ್ತಾ ಇದ್ದ. ನಮ್ಮ ಅಪ್ಪ ಇರಲಿಲ್ಲ. ನಮ್ಮ ಅಪ್ಪ ಇದ್ದಾಗ ಈ ಥರ ಮಾಡೋದು ನೋಡಿದರೆ ಸರಿಯಾಗೆ ಬೈಯೋದು. ನೋಡ್ತಿರ್ಬೋದು ನೀವು ಎಷ್ಟು ಧೂಳು ಬರುತ್ತೆ ಅಂತ. ಅದು ಹುಲ್ಲೆಲ್ಲ ತೆಗಿಯುವಾಗಂತೂ ಸಖತ್ತು ಘಾಟು ಅನಿಸುತ್ತೆ. ನಮ್ಮಮ್ಮ ಪಾಪ ಪೂರ್ತಿಯಾಗಿ ಎಲ್ಲ ಕವರ್ ಮಾಡ್ಕೊಂಡಿದ್ರು. ನಮ್ಮಮ್ಮಗೆ ಮೊದಲೇ ಧೂಳು ಅಂದ್ರೆ ಆಗಲ್ಲ, ಹಾಗಾಗಿ ಎಲ್ಲ ಕವರ್ ಮಾಡ್ಕೊಂಡಿದ್ರು. ಇವಾಗ ನಾನು ಕೂಡ ಹೋದೆ. ನಾನು ಮಾಸ್ಕ್ ಹಾಕ್ಬಿಟ್ಟಿದ್ದೆ. ಇನ್ನು ನೋಡಿ ನನ್ನ ತಮ್ಮನ ಕೈಲಿ ಅದು ಎಳಿಯೋಕ್ಕಾಗಲಿಲ್ಲ ಅಂತ ಅದು ನನಗೆ ಕೊಟ್ಟು ಅವ್ನು ಬರೀ ಕೈಯಲ್ಲಿ ಎಳಿತಿದ್ದಾನೆ. ಅಲ್ಲಿ ಕೆಲಸ ಮಾಡ್ತಿಲ್ಲ ಫ್ರೆಂಡ್, ಬರೀ ಹಿಂಗೆ ಕೆದರ್ತಿರೋದಷ್ಟೇ. ಇದ್ರ ಇನ್ನೇನು ತೋರ್ಸೋಣಪ್ಪ, ನೀನು ಮಾಡ್ತಿರೋದೇ ತೋರಿಸ್ಬೇಕಷ್ಟೇ. ತಲ್ಸದ್ ಬಿದ್ದೋಗ. ಅಯ್ಯೋ ಫ್ರೆಂಡ್, ಕೆಲಸ ಮಾಡೋಕೆ ತಲ್ಸದ್ ಬಿದ್ದೋಯ್ತು ಅಂತೀನಿ. ನೀನೇ ಮಾಡಿರೋದ, ನಾನೇನು ಮಾಡಿಲ್ಲ. ನಾನು ಒಂದಿನೊಂದು ತೆಗ್ದು ನೋಡೇವಲ್ಲ, ಏನೇನು ಹಾಕಿದೀಯೋ ಏನೇನು ಮಾಡಿದೀಯೋ ಅಂತಲೇ. ಯೂಟ್ಯೂಬ್ಗೆ ಹೋಗಲ್ಲ ಬಿಡು ನಾನು. ಇನ್ನು ಜೋಳ ಮುರಿಯೋದು ನಿಮ್ಮದು ಇನ್ನು 2 ತಿಂಗಳು. ಹುಲ್ಲೆಲ್ಲ ಮಗ್ಚಾಕಾಯಿತು. ಇವಾಗ ಅವನು ಕೂಡ ಇನ್ನೊಂದು ಮೈ ಹುಲ್ಲನ್ನ ಅರಿತಿದ್ದಾನೆ. ಸೊ ಫಸ್ಟ್ನೇ ಮೈ ಅಂದರೆ ಬಿಸಿಲಲ್ಲಿ ಒಣಗಿಸಿರ್ತೀವಲ್ಲ, ಚೆನ್ನಾಗಿ ಒಣಗಿದ್ರೆ ಆ ರಾಗಿ ಚೆನ್ನಾಗಿ ಬಿಡುತ್ತೆ. ಇದೇನು 2ನೇ ಮೈ ಏನು ಅವಶ್ಯಕತೆ ಇರಲ್ಲ. ಆದರೂ ಕೂಡ ಒಂದೊಂದು ಮಿಸ್ ಆಗಿದ್ರೆ ಅಂತ ಹೇಳ್ಬಿಟ್ಟು 2ನೇ ಸತಿನೂ ಮಗ್ಚಾಕಿ ಅರಿತಾರೆ. ಇವರಿಬ್ರು ಇಲ್ಲಿ ಇಷ್ಟೊಂದು ಸೀರಿಯಸ್ ಆಗಿ ಮಾತಾಡ್ತಿದ್ರೆ ನಮ್ಮ ಅಪರೂಪದ್ದೆಲ್ಲೋಯ್ತು ಅಂದ್ರೆ ಇಲ್ಲೈತೆ. ಸೊ ಅವನು ಕೂಡ ಹುಲ್ಲೆಲ್ಲ ಅರ್ಧ ಆಯ್ತಿತ್ತು. ಇನ್ನೊಂದು 4-5 ರೌಂಡ್ ಅಷ್ಟಿತ್ತು. ನಾನು ಕೂಡ ಇಲ್ಲಿ ಗಾಡಿನ ಅಂತ ಹೇಳಿ ನಾನು ಇಸ್ಕೊಂಡು ನಾನು ಕೂಡ ಒಂದು 5-6 ರೌಂಡ್ ಅಷ್ಟು ಹುಲ್ಲನ್ನ ಅರಿತಾ ಇದ್ದೀನಿ. ಹುಲ್ಲೆಲ್ಲ ಅರ್ಧ ಆಯಿತು. ಇವಾಗ ಹುಲ್ಲನ್ನ ತೆಗಿತಾ ಇದ್ದೀವಿ. ತೆಕ್ಕೆ ಮಾಡಬೇಕು. ಇನ್ನು ಹುಲ್ಲು ತೆಗಿವಾಗಂತೂ ಸಖತ್ ಧೂಳು. ಆ ಧೂಳಿಗೆ ನನ್ನ ತಮ್ಮ ಯಾವ ಥರ ಕಾಣಿಸ್ತಾವನೆ ಬನ್ನಿ ತೋರಿಸ್ತೀನಿ ನೋಡಿ ಯಾವ ಥರ ಕಾಣಿಸ್ತಾವನೆ. ತಲೆ ಮೇಲೆ ಮೈ ಮೇಲೆ ಇಷ್ಟೊಂದು ಧೂಳು ಇಟ್ಕೊಂಡು ಕೂಡ ಆ ಫೋನ್ ನೋಡಬೇಕಾ? ಇದು ಅವಶ್ಯಕತೆ ಇತ್ತಾ? ಅವಶ್ಯಕತೆ ಇದೆಯಾ? ಅನಿವಾರ್ಯನಾ? ಇವಾಗ ನಮ್ಮ ಕೆಲಸ ಶುರುವಾಯಿತು. ಅಮ್ಮ ಮತ್ತು ಅಪ್ಪ ಇಬ್ಬರು ಕೂಡ ಹುಲ್ಲನ್ನ ತೆಕ್ಕೊಡ್ತಾಯಿದ್ರು. ಈ ಥರ ಗುಡ್ಡೆ ಮಾಡ್ತಾರೆ, ನೀಟಾಗಿ ಕೊಡೋಗ್ಬಿಟ್ಟು ಈ ಥರ ಗುಡ್ಡೆ ಮಾಡ್ತಾರೆ. ಇವಾಗ ಅದನ್ನು ನಾವು ತೆಕ್ಕೆ ಮಾಡಿ ನೀಟಾಗಿ ಜೋಡಿಸ್ಬೇಕು. ನನಗೂ ಇದು ತುಂಬ ವರ್ಷ ಆಗೋಗಿತ್ತು ಈ ಥರ ಎಲ್ಲ ತೆಕ್ಕೆ ಎಲ್ಲ ಮಾಡಿ. ಅಲ್ಲೇ ಕೈ ಕಾಲು ನೋವು, ಮೈಕೈ ನೋವು ಎಲ್ಲ ಶುರುವಾಯ್ತಿತ್ತು. ಒಂದು 2-3 ತೆಕ್ಕೆ ಮಾಡೋವರೆಗೂ ಸ್ವಲ್ಪ ನಿಧಾನಕ್ಕೆ ಮಾಡಬೇಕು, ಅದು ಕೈ ಒಂದವರೆಗೂ. ಆಮೇಲೆ ನೀಟಾಗಿ ಫಾಸ್ಟಾಗಿ ಮಾಡ್ಕೊಂಡು ಹೋಗ್ಬೋದು. ನಮ್ಮ ಅಪ್ಪ ಮತ್ತು ನಮ್ಮ ಅಮ್ಮನ ನೋಡಿದ್ರೆ ತುಂಬಾ ಪಾಪ ಅನಿಸುತ್ತೆ. ಏನಕ್ಕಂದ್ರೆ ಯಾವಾಗಲೂ 24 ಗಂಟೆ ಬೇಕಾದರೆ ಕೆಲಸ ಮಾಡು ಅಂದರೆ ಮಾಡ್ತಾನೆ ಇರ್ತಾರೆ. ನನಗಿದಾಗಲ್ಲ ಅಥವಾ ಸುಸ್ತಾಗ್ತಾ ಇದೆ ಅಂತ ಅನ್ನೋದೇ ಇಲ್ಲ. ಅದರಲ್ಲೂ ನಮ್ಮಪ್ಪ ಅವ್ರಿಗೆ ಆಗಲ್ಲ ಅಂದರೂ ಕೂಡ ಅದನ್ನು ತೋರಿಸ್ಕೊಳ್ಳೋದಿಲ್ಲ, ಕೆಲಸ ಮಾಡ್ತಾನೆ ಇರ್ತಾರೆ. ನೀವು ಪೂರ್ತಿ ವಿಡಿಯೋನ ನೋಡಿದ್ರೆ ಗೊತ್ತಾಗುತ್ತೆ. ನಾನೇ ಚೆನ್ನಾಗಿ ಹಿಡ್ಕೊಂಡ್ಯಪ್ಪ.
ನಿನಗೆ ಎದಕ್ಕೆ ಕಲಿಸ್ವಾ ಹಿಂಗೆ ಹೊಡ್ಕೋ ಹಿಂಗೆ ಹೊಡ್ಕೊಬಿಟ್ಟು ಹಿಂಗೆ ಎಳಿ ಹಂಗೆ ಕೊನೆಗೆ ಕಲ್ಬಿಟ್ಟೆ ಕೊಡೋದಾದರೆ ಹೆಂಗೆ ಗೊತ್ತಾ ಹಿಂಗೆ ಹೊಡ್ಕೋ ಹಿಂಗೆ ಏನೊಂದು ಅರ್ವತ್ತಿಗೆ ಬರೋಕ್ಕೂ ಹಿಂಗೆ ಹೆಂಗೆ ಸಂಸಾರ ಸಾಕ್ತಾರೆ ಅಂತ ಮಕ್ಕಳು ಸಾಕ್ತಾರೋ ಕಾಣಪ್ಪ ನೀನು ಹಿಂಗೆ ಹಂಗೆ ಬರೋದ್ರೆ ಹಿಂಗೆ ಹೊಡ್ಕೋಬೇಕು ರಾಯಿ ಕಾಣೋದು ಒಳಗಡೆ ಇರ್ತವೆ ಸಂಜೆಗಳಿಗೆಲ್ಲ ಹೀಗಾಗ್ಬಿಡ್ತಾಳೆ ಬಂದವನು ಅವಳು ಅಂತಾಳೆ ಆದ್ರೂ ನನ್ನ ಗಂಡ ಸರಿ ನನ್ನ ತಮ್ಮಂಗೆ ಅಲ್ಲಿ ರಾಗಿ ಹುಲ್ಲನ್ನ ಕೊಡ್ಗೋಕೆ ಬರ್ತಾ ಇರಲಿಲ್ಲ. ರಾಗಿನ ಕೆಳಗೆ ಬಿಟ್ಟು ಹುಲ್ಲು ಮಾತ್ರ ಬರೋ ಥರ ಕೊಡ್ಗೋಕೆ ಬರ್ತಿರ್ಲಿಲ್ಲ. ಅದಕ್ಕೆ ನಮ್ಮಪ್ಪ ಮೇರ್ಗೋಲ್ಲಿ ಇಟ್ಕೊಳ್ಳೋದಾಗಲಿ ಆಮೇಲೆ ಹೇಳಲಿಲ್ವ ನಮ್ಮಪ್ಪ ಇದ್ದಿದ್ರೆ ಸರಿಯಾಗಿ ಬೈಸ್ಕೊತಾನೆ ಈ ಥರ ನೋಡಿದರೆ ಅಂತ, ಅದಕ್ಕೆ ಅಲ್ಲಿ ಬೈತಾ ಇತ್ತು. ಅದನ್ನೂ ಹೇಳ್ತಾ ಇರುತ್ತೆ ನಮ್ಮಪ್ಪ ಯಾವಾಗಲೂ, ನಾನಿರೋವರೆಗೂ ಅಷ್ಟೇ ಆರಂಭ, ಇನ್ನು ನಾನು ಇಲ್ಲ ಅಂದರೆ ಮುಗ್ದೋಯ್ತು, ನನ್ನ ಕಾಲಕ್ಕೆ ಮುಗ್ದೋಗುತ್ತೆ ಆರಂಭ, ಇವನೆಲ್ಲಿ ಮಾಡ್ತಾನೆ, ಇವನಿಗೊಂದು ಆರು ಕಟ್ಟಕ್ಕೆ ಬರಲ್ಲ, ಇಲ್ಲ ಈ ಕೆಲಸ ಮಾಡೋಕ್ಕೆ ಬರಲ್ಲ, ರಾಗಿ ಇನ್ನೆಲ್ಲಿ, ನಾನು ಹೋದ್ಮೇಲೆ ಮುಗೀತು ಬೆಳೆಯಲ್ಲ ಇವನು ಅಂತ ಹೇಳ್ತಾಯಿದ್ರು. ಹುಲ್ಲ ಕೊಡಗುವಾಗಲೇ ಹೇಳಿದ್ದೆ ನನ್ನ ತಮ್ಮ, ನಾನು ಹುಲ್ಲೊಂದ ಕೊಡಕ್ಬಿಟ್ಟು ಹೋಯ್ತೀನಿ, ನನಗೆ ತೆಕ್ಕೆ ಮಾಡೋಕ್ಕೆ ಬರಲ್ಲ, ನೀನು ಹಿಂಸೆ ಕೊಡಬೇಡ ಅಮ್ಮ ಅಂತ ಹೇಳಿದ್ದ. ಅದಕ್ಕೆ ನಮ್ಮಮ್ಮ ಸರಿ ಇದೊಂದು ಕೆಲಸ ಮಾಡಿಬಿಟ್ಟು ಹೋಗಪ್ಪ ಅಂತ ಹೇಳ್ತು. ಆ ಕೆಲಸ ಮುಗಿಸ್ಬಿಟ್ಟು ಇನ್ನೇನು ಹೋಗಬೇಕು ಅಷ್ಟರಲ್ಲಿ ಮತ್ತೆ ನಮ್ಮಮ್ಮ ಕರೆದ್ಬಿಟ್ಟು ಇದೊಂದು ತೆಕ್ಕೆ ಮಾಡು, 4 ಜನ ಸೇರಿಬಿಟ್ಟು ಬೇಗ ತೆಕ್ಕೆ ಮಾಡಿದರೆ ಹೋಗ್ಬೋದು, ನೋಡು ಎಷ್ಟೊಂದು ಬಿಸಿಲೈತೆ, 3 ಜನ ಆದರೆ ಲೇಟ್ ಆಗುತ್ತೆ, ತೆಕ್ಕೆ ಮಾಡೋದು ಈ ಥರ ಅಂತ ಹೇಳ್ಕೊಟ್ಬಿಟ್ಟು ಅವನೊಂದು ಗುಡ್ಡೆಗೆ ಬಿಡ್ತು. ನಮ್ಮಮ್ಮ ಒಂದು ಗುಡ್ಡೆ, ನಾನೊಂದು ಗುಡ್ಡೆ, ನಮ್ಮಪ್ಪ ಒಂದು ಗುಡ್ಡೆ, 4 ಜನನೂ ಕೂಡ ಒಂದೊಂದು ಸೈಡಿಂದ ತೆಕ್ಕೆನ ಮಾಡ್ತಾಯಿದ್ದೀವಿ. ನನಗೆ ಮುಂಚೆನೇ ಗೊತ್ತಿತ್ತು ನಮ್ಮಮ್ಮ ಅವನ್ನ ಆ ಕೆಲಸ ಮುಗಿದ ತಕ್ಷಣ ಅವನ್ನ ಮನೆಗೆ ಹೋಗೋಕ್ಕಾಗಲಿ ಕೂತ್ಕೊಳ್ಳೋಕೆ ಬಿಡಲ್ಲ, ನೆಕ್ಸ್ಟ್ ಈ ಕೆಲಸ ಮಾಡು ಅಂತ ಒಂದು ಕೆಲಸ ಹೇಳುತ್ತೆ ಅಂತ. ಅವನಿಗೂ ಗೊತ್ತಿತ್ತು, ಅದನ್ನೇ ಹೇಳ್ತಿದ್ದ, ನೀನೇನಾದ್ರೂ ಕತ್ಲೆಲ್ಲಾರು ಕೆಲಸ ಮಾಡಿಸ್ತೆ, ಟಾರ್ಚಾರು ಕೊಟ್ಬಿಟ್ಟು ಕೆಲಸ ಮಾಡು ಅಂತ ಹೇಳ್ತೀಯ, ಸುಮ್ಮನೆ ಇದ್ದರೂ ಆ ಕಡೆ ಮಣ್ಣು ತೆಗ್ದು ಈ ಕಡೆಗೆ ಹಾಕು ಅಂತ ಏನಾದ್ರು ಒಂದು ಕೆಲಸ ಹುಡುಕ್ತೀಯ ಕಣಮ್ಮ, ಮನೇಲಂತೂ ಸುಮ್ಮನೆ ಕೂರಕ್ಕೆ ಬಿಡಲ್ಲ ಅಲ್ವಾ ನೀನು ಅಂತ ಹೇಳ್ತಿದ್ದ. ಅವನ ಪರಿಸ್ಥಿತಿ ನೋಡಿ ನಿಂತ್ಕೊತಾನೆ, ಒಂದು ತೆಕ್ಕೆ ಮಾಡ್ತಾನೆ, ತಗೊಂಡೋಗಿ ಇಡ್ತಾನೆ. ಇನ್ನು ನಮ್ಮಮ್ಮ ಮತ್ತು ನಮ್ಮಪ್ಪನಿಗಿಂತ ಹೆಚ್ಚಾಗಿ ನಾನು ನನ್ನ ತಮ್ಮ ಕೆಲಸ ಮಾಡಬೇಕು ನಮ್ಮ ಏಜಿಗೆ. ಆದರೆ ನಮಗೆ ಆ ಬಿಸಿಲಲ್ಲಿ ಸುಸ್ತು ಅನಿಸುತ್ತೆ, ಹೋಗಿ ಕೂತು ರೆಸ್ಟ್ ತೊಗೊಂಡು ಮತ್ತೆ ಬಂದು ಈ ಥರ ಮಾಡ್ತೀವಿ. ನಮ್ಮಮ್ಮನೂ ಕೂಡ ಒಂದೊಂದು ಸರಿ ತಡಿ ಆಮೇಲೆ ಮಾಡಿದ್ರೆ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ನಮ್ಮಪ್ಪ ಆ ಥರ ಅಲ್ಲ. ನೋಡ್ತಿರ್ಬೋದು, ಅವರು ಸುಮ್ಮನೆ ಟ್ಯಾಕ್ಟ್ರು ಹುಲ್ಲು ಹರಿತಾ ಇರುವಾಗಲೂ ಕೂಡ ಸುಮ್ಮನೆ ಒಂದು ಕಡೆ ಕೂತ್ಕೊಳ್ಳಲ್ಲ. ಅದು ಗುಡ್ಸೋದಾಗಲಿ, ಮೇಕೆ ಎತ್ತಾಕೋದಾಗಲಿ, ಆ ಕೆಲಸ ಮುಗಿಯೋವರೆಗೂ ಸುಮ್ಮನೆ ಕೆಲಸ ಮಾಡ್ತಾನೆ ಇರ್ತಾರೆ. ನನಗಿದಾಗಲ್ಲ, ಸುಸ್ತಾಯ್ತೈತೆ ಅನ್ನೋದೇ ಇಲ್ಲ, ಕೆಲಸ ಮಾಡ್ತಾನೆ ಇರ್ತಾರೆ. ಅವ್ರಿಗೆ ಆಗದೆ ಇದ್ದರೂ ಕೂಡ ಅದನ್ನು ತೋರಿಸ್ಕೊಳ್ಳೋದಿಲ್ಲ. ಕೆಲಸದ ಮಟ್ಟಿಗಂತೂ ನಮ್ಮಪ್ಪ ಅದು ಒಂಥರ ಏನು ರಾಕ್ಷಸನ ಥರನೇ ಮಾಡ್ತಾರೆ. ಬೇಕಾದರೆ ಗುದ್ಲಿ ಕೆಲಸ ಪ್ರತಿಯೊಂದೂ, ಜಮೀನಿನ ಕಡೆ ಕೆಲಸ ಅಂದರೆ ನಮ್ಮ ಅಪ್ಪಂಗೆ ಇಷ್ಟ. ಇನ್ನು ನನ್ನ ತಮ್ಮಂಗೆ ಬೈತಾನೇ ಇರ್ತಾರೆ, ನಿನ್ನ ಕೈಲಿ ಏನು ಕೆಲಸ ಆಗುತ್ತೆ ಹಂಗೆ ಹಿಂಗೆ. ನಮ್ಮ ಅಪ್ಪಂಗೆ ಜಮೀನು ಚೆನ್ನಾಗಿರ್ಬೇಕು, ಯಾವಾಗಲೂ ಪೈರು ಹಾಕಿರಬೇಕು, ಆ ಥರ ನಮ್ಮ ಅಪ್ಪಂಗೆ ಇಷ್ಟ ಜಾಸ್ತಿ. ನಮ್ಮ ಅಮ್ಮಂಗೂ ಅದೇನೇ, ಖಾಲಿ ಹೊಲ ಇದ್ದಾವೆ ಅಂತಂದರೆ ನಮ್ಮ ಅಮ್ಮಂಗೆ ತಡೆಯೋಕ್ಕಾಗಲ್ಲ. ಜಮೀನೆಲ್ಲ ಹಾಳು ಬಿದ್ದೋ ಏನೂ ಹಾಕ್ಲೇ ಇಲ್ವಲ್ಲ ಅಂತ ಕೊರಗುತ್ತೆ. ನಮ್ಮ ಅಮ್ಮಂಗೆ ಯಾವಾಗಲೂ ಜಮೀನು ತುಂಬ ಪೈರುಗಳಿರಬೇಕು, ಅದೇ ನಮ್ಮ ಅಮ್ಮಂಗೆ ಖುಷಿ, ಅದೇ ನಮ್ಮ ಅಮ್ಮಂಗೆ ಸಮಾಧಾನ, ನಮ್ಮ ಅಪ್ಪ ಅಮ್ಮಂಗಿಬ್ರಿಗೂ ಕೂಡ. ಇನ್ನು ನೋಡಿದ್ರೆ ಅಲ್ವಾ ಫುಲ್ಲೆಲ್ಲ ತೆಕ್ಕೆ ಎಲ್ಲ ಮಾಡಾಯಿತು. ಇವಾಗ ಹೊರೆನ ಕಟ್ತಾ ಇದ್ದೀವಿ. ಇದೇ ಫಸ್ಟ್ ಟೈಮು ನಾವು ಇಷ್ಟು ಕಡಿಮೆ ರಾಗಿನ ಬೆಳ್ಕೊಂಡಿರೋದು. ಇವಾಗ ಹಾಕಿದ್ದೀವಿ, 1 ಎಕರೆಲಿದೆ ರಾಗಿ, ಆದರೂ ಕೂಡ ಸಲಕ್ಕೆ ಹೋಲಿಸ್ಕೊಂಡ್ರೆ ಈ ಸಲ ತುಂಬಾ ಕಡಿಮೆ ರಾಗಿ ಬೆಳೆದಿದ್ದೀವಿ. ನಮ್ಮ ಅಪ್ಪಂಗೆ ಅದೇ ಹೇಳ್ತಾಯಿತ್ತು, ಮನೆ ತುಂಬ ರಾಗಿ ಇರಬೇಕು, ನಮ್ಮಪ್ಪ ನಮ್ಮಮ್ಮಂಗಿಬ್ರಿಗೂ ಕೂಡ ಮನೆ ತುಂಬ ರಾಗಿ, ಆಮೇಲೆ ಮನೆ ತುಂಬ ಹಸುಗಳು, ಈ ಥರ ನಮ್ಮ ಅಪ್ಪಂಗೆ. ಬೇರೆಯವ್ರು ಹೆಂಗೋ ಗೊತ್ತಿಲ್ಲ, ಅಥವಾ ಕಸ ಬಚ್ಚೋದಕ್ಕೆ, ಸಗಣಿ ಬಚ್ಚೋದಕ್ಕೆಲ್ಲ ಬೇಜಾರಾದರೂ ಮಾಡ್ಕೋತಾರೆ. ನಮ್ಮ ಅಪ್ಪ ಒಂದು ದಿನಕ್ಕೂ ಕೂಡ ಇಷ್ಟೊಂದು ಸಗಣಿ ಬಚ್ಚಬೇಕಾ, ಕಸ ಬಚ್ಚಬೇಕಾ ನಾನು ಅನ್ನೋದೇ ಇಲ್ಲ. ನಮ್ಮಪ್ಪಂಗೆ ಇನ್ನೂ ಆಸೆ, ನಮ್ಮಮ್ಮ ಹಸುನ ಮಾರೋಣ ತೆಗೀದು ಬೇಡ ಅಂದರೆ, ನಮ್ಮಪ್ಪ ಬೇಡ ಸುಮ್ಮನಿರು, ಅಡಿಕೆ ಗಿಡಕ್ಕೆಲ್ಲ ಕಸ ಇಲ್ಲ, ಆಮೇಲೆ ಎಲ್ಲಿ ತತ್ತಿ ಹಂಗೆ ಹಿಂಗೆ ಅಂತ ಹೇಳ್ತಾನೆ ಇರ್ತಾರೆ. ಅದು ಏನಪ್ಪ ಕೆಲಸ ಮಾಡೋಕ್ಕೆ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಅದೇ ನನ್ನ ತಮ್ಮ ತದ್ದು ವಿರುದ್ಧ. ನಮ್ಮ ಅಪ್ಪ ಎಷ್ಟು ಕೆಲಸ ಮಾಡ್ತಾರೆ, ನನ್ನ ತಮ್ಮ ಅಷ್ಟೂ ಸೋಂಬೇರಿ. ಅವನಿಗೆ ಅದು ಮಾಡಬೇಕಾ ಇದು ಮಾಡಬೇಕಾ, ಒಂದು ಮಾತಿಗಾರು ಹಂಗೆ ಅಂತಾನೆ ಇರ್ತಾನೆ. ತೆಕ್ಕೆ ಎಲ್ಲ ಮಾಡಾಯ್ತು, ಇವಾಗ ಹೊರೆನ ಕಟ್ತಾ ಇದ್ದಾರೆ. ಆ ತೆಕ್ಕೆಗಳನ್ನ ತಂದು ಹೊರೆಗೆ ಹಾಕ್ಕೊಡ್ತಾ ಇದ್ದೀವಿ. ಒಂದು 25 ಹೊರೆ ಅಷ್ಟು ರಾಗಿ ಹುಲ್ಲಾಗಿತ್ತು. ನಾನು ನೀರು ಕುಡಿಯೋಣ ಅಂತೇಳಿ ಬಂದು ಜೋಳದೊಳಗೆ ಕೂತಿದ್ದೀನಿ, ಅದರೊಳಗಡೆಯಿಂದನೇ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇನ್ನೊಂದು 2 ಹೊರೆ ಅಷ್ಟಿತ್ತಲ್ಲ, ಅದನ್ನು ನನ್ನ ತಮ್ಮ ಮತ್ತು ನಮ್ಮಮ್ಮ ಇಬ್ಬರು ಕೂಡ ಹಾಕ್ಕೊಡ್ತಾಯಿದ್ರು. ನೀವು ನೋಡ್ತಾ ಇರ್ಬೋದು, ನಮ್ಮ ಹಸು ಮೇಯ್ತಾನೆ ಇಲ್ಲ ಹುಲ್ಲನ್ನ. ಅವರಿಬ್ಬರು ಯಾವ ಕಡೆ ತಗೊಂಡೋಗ್ತಾರೆ ರಾಗಿ ಹುಲ್ಲನ್ನ ಆ ಕಡೆನೇ ನೋಡ್ತೈತೆ, ಹಾಕಲಿ ಅಂತ ಹೇಳಿ. ಹೊರೆ ಎಲ್ಲ ಕಟ್ಟಾದ್ಮೇಲೆ ಈ ಥರ ಸೈಡಲ್ಲಿ ಹುಲ್ಲೆಲ್ಲ ಅರಗಿರುತ್ತಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿತ್ತು. ಬಂದೆ
ಬೆಳಗ್ಗೆಯಿಂದ ಒಂದೇ ಸಮ ನನ್ನ ತಮ್ಮನ ಕೈಲಿ ನಮ್ಮಮ್ಮ ಕೆಲಸ ಮಾಡಿಸೈತೆ. ಪಾಪ ಅವನ ಮನಸ್ಸು ಏನಾಗಿರ್ಬೇಡ. ಆ ಕೆಲಸ ಮುಗೀತು ಅಂದರೆ ಈ ಕೆಲಸ ಮುಗೀತು ಅಂದರೆ ಇನ್ನೊಂದು ಕೆಲಸ. ಒಟ್ಟಿನಲ್ಲಂತವನ್ನ ಫ್ರೀ ಬಿಟ್ಟಿಲ್ಲ ನಮ್ಮಮ್ಮ. ನಮ್ಮಪ್ಪ ಅಲ್ಲಿ ಏನು ಮಾಡ್ತಿದ್ರು ಅಂತ ಯೋಚಿಸ್ತಿದ್ದೀರಾ? ಅಲ್ಲಿ ನಮ್ಮಪ್ಪ ರೋಜಲ್ ಕಡ್ಡಿದ್ದು ಈ ಥರ ಕಟ್ ಮಾಡ್ಕೊಬರಕ್ಕೆ ಹೋಗಿದ್ರು. ಈ ಥರ ಗಾಬ್ ಹೊಡಿಯೋಕ್ಕೆ ಬೇಕು ಅಂತ ಎಲ್ಲ. ಹಿಂದೆ ಎಲ್ಲ ಬಂದು ಇಂಥದ್ದು ಬಿದ್ರು ಕಡ್ಡಿಯಲ್ಲಿ ಮಾಡ್ತಾಯಿದ್ರು. ನೀಟಾಗಿ ಅದನ್ನು ಈ ಥರ ಹುಲ್ ಬಡಿಯೋಕ್ಕೆ ಇನ್ನೇನು ಇನ್ನೊಂದು ತಿಂಗಳಿದೆ ಅನ್ನುವಾಗಲೇ ನೀಟಾಗಿ ಅದನ್ನೆಲ್ಲ ಕಟ್ ಮಾಡಿ ಕಲ್ಲೆಲ್ಲ ಹೇರಿ ನೀರಲ್ಲಿ ನೆನೆಸಿ ಅದನ್ನು ಸ್ಟ್ರೈಟ್ ಮಾಡಿ ಸೇಮ್ ಪೊರ್ಕೆ ಥರ ಮಾಡ್ತಾಯಿದ್ರು. ಇವಾಗ ಇಷ್ಟಕ್ಕೆಲ್ಲ ಬಿದ್ರು ಕಡ್ಡಿ ಕಡಿಬೇಕಲ್ಲ ಅಂತೇಳಿ ನಮ್ಮಪ್ಪ ರೋಜಲ್ ಕಡ್ಡಿ ಬರುತ್ತಲ್ಲ ಅದನ್ನೇ ಈ ಥರ ಮಾಡಿಬಿಟ್ಟು ಗಾಬೆಲ್ಲ ಹೊಡ್ಕೊಬತ್ತಾಯಿದ್ರು. ಅಷ್ಟರಲ್ಲಿ ನಮ್ಮ ಸಾಹೇಬರು ಕೂಡ ಒಂದು 10 ನಿಮಿಷ ಗಾಳಿ ತಾಳೋಣ ಅಂತ ಬಂದು ಕೂತಿದ್ರು. ನಾನು ಬಂದೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಬೆವ್ತೋಗಿದ್ದೀನಿ ಅಂತ ಹೇಳಿ. 10 ನಿಮಿಷನೂ ಕೂತಿರ್ಲಿಲ್ಲ. ಬಾ ಅಂತ ಹೇಳಿ ಕರೆದ್ರು ಅಂತ ಹೋದ ಅವನು. ಇನ್ನು ನನಗೆ ಸ್ವಲ್ಪ ಎಕ್ಸ್ಕ್ಯೂಸ್ ಇದೆ, ನಿಧಾನಕ್ಕೆ ಬರಲಿ, ಒಂದು 10 ನಿಮಿಷ ಬೇಕಾದ್ರೆ ಕೂತಿರು ಅಂತ ಹೇಳ್ತಾರೆ. ಅವನಂತೂ ಬಿಡಲ್ಲ ಒಟ್ಟಿನಲ್ಲಿ. ನಾನೊಂದು 10 ನಿಮಿಷ ಎಕ್ಸ್ಟ್ರಾ ಕೂತಿರ್ಬೋದು, ಬಟ್ ಅವನ್ನ ಕೂರ್ಸಲ್ಲ ನಮ್ಮ ಮನೇಲಿ. ಸೊ ಇಲ್ಲೇನಾಯ್ತು ಗೊತ್ತಾ, ನಮ್ಮಪ್ಪ ಇನ್ನೂ ಗಾಬ್ ಹೊಡಿತಾನೆ ಇದ್ರು. ಇವನು ನೋಡೋವರೆಗೂ ನೋಡ್ತಾ ಕೂತ್ಕೊಂಡು ನಮ್ಮಪ್ಪ ಇನ್ನೂ 2 ಅವರ್ ಆದ್ರೂ ಅದು ಗಾಬ್ ಹೊಡ್ಕೊಂಡು ಫುಲ್ ಸಣ್ಣದೆಲ್ಲ ಅದನ್ನು ಗುಡ್ಡೆ ಮಾಡ್ತಾ ಕೂರುತ್ತೆ ಅಂದಿದೆ. ಹೋಗಿದೆ ರಾಶಿ ಗುಡ್ಡೆ ಮಾಡೋಕ್ಕೆ ಶುರು ಮಾಡ್ದೆ. ನಮ್ಮಪ್ಪ ಹೇಳ್ತಾ ಇತ್ತು, ನೀನಂತೂ ಸೋಂಬೇರಿ, ಕೆಲಸ ನೀಟಾಗಿ ಮಾಡಲ್ಲ, ನೀನು ಕರೆಕ್ಟಾಗಿ ಮಾಡಲ್ಲ, ಗಾಬೆಲ್ಲ ನೀಟಾಗಿ ಹೊಡೆದಾದ್ಮೇಲೆ ಗುಡ್ಡೆ ಮಾಡಬೇಕು, ಇಲ್ಲ ಮಿಷಿನಲ್ಲಿ ಸಂದಿಲೆಲ್ಲ ಕಟ್ಕೊಳ್ಳುತ್ತೆ ಅಂತ ಹೇಳ್ತಾ ಇತ್ತು. ಮಿಷಿನು ಕಟ್ಕೊಂಡಾಗ ನೋಡೋಣ ನೀವು ಇವಾಗ ಗುಡ್ಡೆ ಮಾಡಿ ಅಂತ ಹೇಳಿ ನಮ್ಮ ಅಪ್ಪನ ಕರ್ಕೊಂಡು ಗುಡ್ಡೆ ಮಾಡ್ತಾ ಇದ್ದಾನೆ. ಒಟ್ಟಿನಲ್ಲಿ ಇವನೇನಾದರೂ ಹೋಗಿ ಇವಾಗ ಗುಡ್ಡೆ ಮಾಡಲಿಲ್ಲ ಅಂದರೆ ನಮ್ಮಪ್ಪ ಇನ್ನೂ 2 ಅವರ್ ಕಾಯಿಸೋದು ನಮ್ಮನ್ನು, ಅದಂತೂ ಗ್ಯಾರಂಟಿ. ಅದಕ್ಕೆ ಇವನೇ ಹೋಗಿ ಫಸ್ಟೇ ಶುರು ಮಾಡಿಬಿಟ್ಟ ರಾಶಿ ಗುಡ್ಡೆ ಮಾಡೋಕ್ಕೆ. ಇನ್ನು ನಮ್ಮಮ್ಮ ಅದೇ ದಪ್ಪದು ಹುಲ್ಲೆಲ್ಲ ಬಂದಿತ್ತಲ್ಲ, ಅದರ ಸಂದಿಲೆಲ್ಲ ರಾಗಿ ಇರುತ್ತೆ ಮತ್ತು ರಾಗಿ ತೆನೆ ಬಂದಿರುತ್ತೆ ಅಂತೇಳಿ ಅದನ್ನೆಲ್ಲ ತೂರ್ತಾಯಿದ್ರು ಬರಗಾಳಿಗೆ. ಅದು ತುಂಬಾ ಗುಡ್ಡೆ ಮಾಡುವಾಗ ತುಂಬಾ ಡಸ್ಟ್ ಬರುತ್ತೆ. ಅದಕ್ಕೆ ನಮ್ಮಮ್ಮನೂ ಹೋಗಲಿಲ್ಲ, ನಾನು ಹೋಗಲಿಲ್ಲ. ಇಷ್ಟವರೆಗೂ ಕೂತಿದ್ದು ಸಾಕು, ಇನ್ನೂ ಏನಾದರೂ ಕೂತ್ಕೊಂಡ್ರೆ ಮಹಾಮಂಗಳಾರತಿ ಶುರು ಆಗಿಬಿಡುತ್ತೆ ಅಂತ ಹೇಳಿ ನಾನು ಕೂಡ ಹೋದೆ. ನನಗೆ ಕೊಟ್ಟಂಥ ಕೆಲಸ ಬಂದು ರಾಗಿ ಕಾಳೆಲ್ಲ ಗುಡಿಸಿ ನೀಟಾಗಿ ರಾಶಿ ಮಾಡ್ಕೊಬಾ ಅಂತ. ಇವರು ಅಂದರೆ ಮರದಲ್ಲಿ ದಪ್ಪದೆಲ್ಲ ರಾಶಿ ಮಾಡಿರ್ತಾರೆ. ಇನ್ನು ಸಣ್ಣದು ಕಾಳುಗಳೆಲ್ಲ ಅಲ್ಲೇ ಇರುತ್ತೆ, ಅದನ್ನೆಲ್ಲ ಗುಡಿಸ್ಕೊಂಡು ಬಾ ಅಂತ ಹೇಳಿ ಕೊಟ್ಟರು ಕೆಲಸನ. ನಾನು ಇದೇ ಧೂಳು ರಾಶಿ ಮಾಡೋದೇ ಕಷ್ಟ ಅಂತ ಅಂದರೆ ಅದಕ್ಕಿಂತ ಎಕ್ಸ್ಟ್ರಾ ಧೂಳು ಬತ್ತಾಯಿತ್ತು ಕಸ ಇದು ರಾಗಿ ಕಾಳು ಗುಡಿಸುವಾಗ. ಇನ್ನು ನೋಡ್ತಾ ಇರ್ಬೋದು, ಎಲ್ಲ ಗುಡ್ಡೆ ಮಾಡಾದ್ಮೇಲೆ ನನ್ನ ತಮ್ಮ ತೆಗೆದು ಮರನ ಒಂದು ಕಡೆ ಇಟ್ಟು ಹೋಗಿ ಕುತ್ಕೊಳ್ಳೋಕೆ ಹೋದ. ಬಟ್ ನಮ್ಮ ಅಪ್ಪ ಕೂರಲೇ ಇಲ್ಲ. ಅಲ್ಲೂ ಕೂಡ ಬರಲು ತೊಗೊಂಡು ನಮ್ಮಪ್ಪ ಒಂದು ಕಡೆಯಿಂದ ಗುಡಿಸ್ತಾ ಇತ್ತು, ನಾನೊಂದು ಕಡೆಯಿಂದ ಗುಡಿಸ್ತಾ ಇದ್ದೆ. ಒಂದು ಕಾಳು ಕಾಣಂಗಿರಲಿಲ್ಲ ನಮ್ಮಪ್ಪಗೆ. ನೀನು ನೀಟಾಗಿ ಗುಡಿಸಿಲ್ಲ ನೋಡಿ, ಇನ್ನೊಂದ್ಸತಿ ಗುಡಿಸ್ಕೊಬಾ ಅಂತ ಹೇಳೋದು. ನಾನು ನೋಡಿ ಎಲ್ಲ ಸುತ್ತಮುತ್ತ ಒಂದು ಸರಿ ನೋಡ್ಕೊಂಡು ಗುಡಿಸ್ವೆ, ಮತ್ತೆ ಇನ್ಯಾರು ಗುಡಿಸ್ತಾರೆ ಮತ್ತೊಂದು ಸರಿ ಅಂತ ಹೇಳಿ ಫೈನಲಿ ರಾಶಿ ಎಲ್ಲ ಗುಡ್ಡೆ ಮಾಡಾಯಿತು. ಸೊ ಖಾಲಿ ಗುಡ್ಡೆ ಅಂದರೆ ರಾಶಿನ ಹಂಗೆ ಬಿಡಬಾರ್ದು ಅಂತೇಳಿ ತುದಿಲಿ ಒಂದು ಮಿಳ್ಳೆಲಿ ಅಥವಾ ಒಂದು ಚೊಂಬು ಅಥವಾ ಲೋಟದಲ್ಲಿ ನೀರನ್ನ ಈ ಥರ ಇಡೋದು, ಅದೊಂದು ಪದ್ಧತಿ. ಸೊ ನೀವು ಯಾರಾದರೂ ಅಬ್ಸರ್ವ್ ಮಾಡಿದರೆ ಗೊತ್ತಾಗಿರುತ್ತೆ, ನಮ್ಮಪ್ಪ ಇಲ್ಲಿ ಕಣದೊಳಗಡೆ ಸ್ಲಿಪ್ಪರ್ನ ಯೂಸ್ ಮಾಡಿದರು. ರಾಶಿ ಗುಡ್ಡೆ ಮಾಡುವಾಗಲಿ ಅಥವಾ ತೆಕ್ಕೆ ಮಾಡುವಾಗಲಿ ಹುಲ್ಲನ್ನು ತೆಗೆಯುವಾಗಲಿ ಎಲ್ಲ ಟೈಮಲ್ಲೂ ಅವ್ರ ಕಾಲಲ್ಲಿ ಸ್ಲಿಪ್ಪರ್ ಇತ್ತು. ಇನ್ನು ಯಾರ ಕಾಲಲ್ಲೂ ಕೂಡ ಸ್ಲಿಪ್ಪರ್ ಇರಲಿಲ್ಲ. ಆ ಕಣಕ್ಕೆ ಬರ್ತಾಯಿದ್ದೀವಿ ಅಂದರೆ ಕಣದಿಂದ ಈಚೆನೇ ಸ್ಲಿಪ್ಪರ್ನ ಬಿಟ್ಟು ಬರ್ತಾರೆ. ಕಣಕ್ಕೆ ಯಾರೂ ಕೂಡ ಸ್ಲಿಪ್ಪರ್ನ ಹಾಕೋದಿಲ್ಲ. ಆದರೆ ಇಲ್ಲಿ ನಮ್ಮಪ್ಪ ಹಾಕಿದ್ರು. ಅವ್ರಿಗೆ 2 ಕಾಲು ಹೆಬ್ಬೆರಳು ತುಂಬಾ ಹೊಡೆದಂಗಾಗಿತ್ತು, ಅದ್ರ ಬ್ಲಡ್ಡೇ ಬರ್ತಾಯಿತ್ತು. ಹಾಗಾಗಿ ಅದಕ್ಕೆ ಇನ್ನೂ ಧೂಳು ಹೋದರೆ ಮತ್ತು ರಾಗಿ ಕಾಳೆಲ್ಲ ಹೋಗಿ ಕೂತ್ಕೊಂಡ್ರೆ ತುಂಬಾ ನೋವಾಗ್ತಿತ್ತು. ಬರೀ ಕಾಲಲ್ಲಿ ಹಿಡಿಯೋಕ್ಕಾಯ್ತಿರ್ಲಿಲ್ಲ. ಹಾಗಾಗಿ ನಮ್ಮಪ್ಪ ಫಸ್ಟ್ ಟೈಮು ರಾಶಿ ಒಳಗಡೆ ಆ ಥರ ಸ್ಲಿಪ್ಪರ್ನ ಹಾಕಿದ್ದು. ನೋಡೋರಿಗೆ ಅದು ಕೆಟ್ಟದಾಗಿ ಕಾಣಬಾರ್ದು, ಅದಕ್ಕೋಸ್ಕರ ಅಲ್ಲಿನ ಸಿಚುವೇಶನ್ ಏನಿತ್ತು ಅಂತ ಹೇಳಿದೆ. ಇನ್ನು ಸಂಜೆ ಆಯ್ತಿದ್ದಂಗೆ ರಾಗಿ ತೂರೋ ಮಿಷಿನ್ ಕೂಡ ಬಂತು. ಇವಾಗ ರಾಗಿನ ತೂರ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ನಮ್ಮಪ್ಪ ಇಲ್ಲಿ ಸ್ಲಿಪ್ಪರ್ನ ತೆಗೆದಿದ್ರು. ಮಿಷಿನ್ಗೆ ರಾಗಿನ ತೂರಕ್ಕೆ ಕೊಡುವಾಗ ತೆಗೆದಿದ್ರು. ನೋವಾದರೂ ಪರವಾಗಿಲ್ಲ ಒಂದು 10 ನಿಮಿಷ ಅಂತ ಹೇಳಿ ಸ್ಲಿಪ್ಪರ್ನ ತೆಗೆದಿಟ್ಟು ಬರೀ ಕಾಲಲ್ಲಿ ಕೆಲಸ ಮಾಡ್ತಾಯಿದ್ರು. ನೋಡ್ತಾ ಇರ್ಬೋದು, ಸಂಜೆ ಟೈಮ್ ಬಂದಿದ್ದಕ್ಕೋದ್ಕು ತುಂಬಾ ಧೂಳು, ಎಷ್ಟು ಧೂಳು ಬರುತ್ತೆ ನೋಡಿ ರಾಗಿ ತೂರುವಾಗ. ಹಿಂದೆ ಎಲ್ಲ ರಾಗಿನ ತೂರಬೇಕು ಅಂದರೆ ಗಾಳಿನ ಕಾಯ್ತಾ ಇರಬೇಕಿತ್ತು, ಗಾಳಿ ಬಂದಾಗ ರಾಗಿ ತೂರೋರು. ಇವಾಗ ಆ ಥರ ಏನಿಲ್ಲ. ರಾಶಿ ಗುಡ್ಡೆ ಮಾಡಿದ ತಕ್ಷಣ ಒಂದು 10 ನಿಮಿಷಕ್ಕೆಲ್ಲ ಗಾಡಿ ಬಂದು ನಿಂತಿರುತ್ತೆ. 1 ಅವರ್ ಒಳಗಡೆ ಪಟಾಪಟ್ ಅಂತ ತೂರು ಕೊಟ್ಟು ನೀಟಾಗಿ ಕ್ಲೀನ್ ಮಾಡಿ ರಾಗಿನ ಕೊಟ್ಟೋಗುತ್ತೆ. ಸೊ ನೋಡ್ತಾ ಇದ್ದೀರಾ, ರಾಗಿ ಮಾತ್ರ ತುಂಬಾ ಚೆನ್ನಾಗಿದ್ದು, ತುಂಬಾ ಕಲರ್ ಕೆಂಪುಗೆ ಇದ್ದು. ಪ್ರತಿ ವರ್ಷ ಕೂಡ ಕೆಂಪು ರಾಗಿನೇ ಬೆಳೆಯೋದು. ರಾಗಿ ಏನಕ್ಕೆ ಕಪ್ಪಾಗುತ್ತೆ ಅಂದಾಗ, ರಾಗಿ ಬಂದಾಗ ಕೂದ್ಬಿಟ್ಟು ಒಣಗಕ್ಕೆ ಅಂತ ಹಾಕಿರ್ತೀವಿ. ಆ ಟೈಮಲ್ಲಿ ಏನಾದರೂ ಮಳೆ ಬಂದುಬಿಟ್ರೆ ಆವಾಗ ಕಪ್ಪಾಗುತ್ತೆ. ಇಲ್ಲ ಅಂದರೆ ಚೆನ್ನಾಗಿ ಒಣಗ್ದಲ್ಲೇ ರಾಗಿನ ಕೂದ್ಬಿಟ್ಟು ಅದನ್ನು ಕಟ್ಟಿ ಗುಡ್ಡೆ ಒಟ್ಟಿರ್ತಾರೆ ನೋಡಿ, ಆವಾಗ ಕಪ್ಪಾಗುತ್ತೆ.
ತುಂಬ ಮಳೆ ಟೈಮಲ್ಲಿ ಬೆಳೆದಾಗ ಕಪ್ಪು ಅನಿಸುತ್ತೆ. ಅದಕ್ಕೆ ಕರೆಕ್ಟಾಗಿ ಒಂದು ಹದವಾಗೇ ಇರಬೇಕು, ಆವಾಗ ರಾಗಿ ಕೆಂಪುಗೆ ಚೆನ್ನಾಗಿ ಬರುತ್ತೆ. ಹಾಕುವಾಗಲೂ ಅಷ್ಟೇ ಕೆಂಪು ರಾಗಿನೇ ಹಾಕಬೇಕು. ಸೊ ಮನೆಯದೇ ಇರುತ್ತಲ್ಲ, ಹಾಗಾಗಿ ನಮ್ಮಮ್ಮ ಮನೆಯದನ್ನೇ ಹಾಕ್ತಾರೆ. ಹಾಗಾಗಿ ಪ್ರತಿ ವರ್ಷ ಕೂಡ ಕೆಂಪುಗೆ ಚೆನ್ನಾಗಿರುತ್ತೆ. ಇನ್ನು ಹಂಗೋ ಹಿಂಗೋ ಮಾಡಿ ಮುಗಿಸೋ ಹಂತಕ್ಕೆ ಬಂದ್ವಿ. ರಾಗಿ ಎಲ್ಲ ತೂರಾಯ್ತು. ಇವಾಗ ಎಲ್ಲರ ಮುಖಗಳನ್ನೂ ಒಂದೊಂದ್ಸರಿ ನೋಡೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ನಮ್ಮಪ್ಪ ಆ ಥರ, ನನ್ನ ತಮ್ಮ ಈ ಥರ. ನಾನು ಸ್ವಲ್ಪ ಕವರ್ ಮಾಡ್ಕೊಂಡಿದ್ದಕ್ಕೆ ಪರವಾಗಿಲ್ಲ, ಆದರೂ ಕೂಡ ತುಂಬಾ ಟ್ಯಾನ್ ಆಗಿತ್ತು. ಧೂಳೆಲ್ಲ ಹಣೆ ಮೇಲೆಲ್ಲ ಕೂತಿತ್ತು. ನಮ್ಮಮ್ಮ ಪಾಪ ತಲೆ ಒಳಗಡಿಕೆಲ್ಲ ರಾಗಿ ಕಾಳು ಹೋಗ್ಬಿಟ್ಟಿದ್ದು, ಅದೆಲ್ಲ ಕೊಡಗ್ತಾಯಿದ್ರು. ಇನ್ನು ಇಷ್ಟು ಚೀಲ ಆಗಿತ್ತು ರಾಗಿ, ಸಾಕು. ಇದೇ ತುಂಬ ವರ್ಷ ಆಗುತ್ತೆ, 1-2 ವರ್ಷನಾದರೂ ಮಿನಿಮಮ್ ಆಗುತ್ತೆ 3 ಜನಕ್ಕೆ. ರಾಗಿ ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿ ಬಿಡಿಸಿದೆ. ಒಂಚೂರು ಧೂಳಿರಲಿಲ್ಲ ಅಥವಾ ಕಲ್ಲು ಯಾವ ಥರನೂ ಇರಲಿಲ್ಲ, ತುಂಬ ಚೆನ್ನಾಗಿ ಕ್ಲೀನಾಗಿತ್ತು. ಇನ್ನು ನಮ್ಮಪ್ಪ ಎಲ್ಲ ಮುಟ್ಟೆಗಳದ್ದೆಲ್ಲ ಬಾಯಿ ಕಟ್ತಾ ಇದ್ದಾರೆ. ಟೈಮ್ ಬೇರೆ ಆಗಿದೆ, ಹಾಲು ಕರಿಯೋ ಟೈಮು. ಇದನ್ನಿಲ್ಲೇ ಹೊಲ್ದ ಹತ್ರನೇ ಬಿಡೋಕ್ಕಾಗಲ್ಲ, ಇವಾಗ ಮನೆ ಹತ್ರ ಹಾಕಲೇಬೇಕು. ಅವರಿಬ್ಬರಿದ್ದಾರೆ, ಇಬ್ಬರೇ ಹೊರಬೇಕು. ಟೈಮ್ ಬೇರೆ ಆಗಿದೆ, ಹಸು ಎಲ್ಲ ಹೊಲ್ದ ಹತ್ರನೇ ಇತ್ತು. ಅದಕ್ಕೆ ಬೇಗ ಒಂಚೂರು ಒಬ್ಬರು ಕಟ್ಕೊಟ್ಟಂಗೆ ನನ್ನ ತಮ್ಮ ಓದ್ಕೊಂಡು ಹೋಯ್ತವನೆ. ತುಂಬ ದೂರನೇ ಆಗುತ್ತೆ, ಅಲ್ಲಿವರೆಗೂ ಹೊರಬೇಕು. ಇಬ್ಬರು ಅಲ್ವಾ, ಬೇಗ ಒಂದು 4 ದಾರಿ ಆಗುತ್ತೆ ಅಂತೇಳಿ ಇಬ್ಬರು ಕೂಡ ಹೊರ್ತಾ ಇದ್ದಾರೆ. ಇನ್ನು ಚಿಕ್ಕದಿತ್ತಲ್ಲ, ಅದನ್ನು ಕೂಡ ಒಂದು ಮೂಟೆ ಚಿಕ್ಕದೇನೋ ಇತ್ತು, ಅದನ್ನು ನಾನು ಕೂಡ ಹೊತ್ಕೊಂಡು ಹೋದೆ. ಅದಾದಮೇಲೆ ಹಸು ಎಲ್ಲ ಇಟ್ಕೊಂಡೋಗಿ ಹಾಲೆಲ್ಲ ಕರೆದಾಕಿ ಸೊ ಫಸ್ಟ್ ಒಬ್ಬೊಬ್ಬರಾಗಿ ಫ್ರೆಶ್ ಅಪ್ ಆದ್ವಿ. ನೋಡ್ತಾ ಇದ್ದೀರಾ, ನನ್ನ ತಮ್ಮ ಕೂಡ ಫ್ರೆಶ್ ಅಪ್ ಆಗಿ ಕೂತಿದ್ದ. ನಮ್ಮಪ್ಪ ಕೂಡ ಕಾಫಿ ಕುಡಿತಾ ಇದ್ದಾರೆ, ಅವರು ಕೂಡ. ಇನ್ನು ನಾನು ಕೂಡ ಸ್ನಾನ ಮುಗಿಸಿ ಬಂದೆ. ನನ್ನ ಕೈ ನೋಡ್ತಾ ಇದ್ದೀರಾ ನೋಡಿ, ನೀರು ಗುಳ್ಳೆ ಥರ ಆಗಿತ್ತು. ಅದು ಬಂದು ಮೇರ್ಗುಕ್ಕಿನ ಗಟ್ಟಿಯಾಗಿ ಹಿಡ್ದಿದ್ದೆ, ಹಾಗಾಗಿ ಅದು ಗುಳ್ಳೆ ಥರ ಆಗಿತ್ತು ಪ್ರೆಸ್ ಆಗಿ. ಆಮೇಲೆ ಕೈ ಅಂತೂ ತುಂಬಾ ರಫ್ ಆಗಿತ್ತು. ಇನ್ನು ಅಮ್ಮ ಕೂಡ ಫ್ರೆಶ್ ಅಪ್ ಆಗಿ ಬಂದರು. ಆ ಮೂಟೆಗಳೆಲ್ಲದನ್ನು ಈ ಥರ ಮಣೆ ಹಾಕಿ ಓಡಿಸಿದ್ವಿ. ಇವತ್ತಿನ ವ್ಲಾಗು ಇಲ್ಲಿಗೆ ಮುಗೀತು. ಸೊ ನೆಕ್ಸ್ಟ್ ಡೇ ಒಂದು ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ, ಅದೇ ಈ ಕ್ಲಿಪ್ಪು. ಸಬ್ಸಿಡಿಯಲ್ಲಿ ಜಮೀನು ಇರುತ್ತಲ್ಲ, 1 ಎಕರೆ ಇದ್ದರೆ ಅಥವಾ 1 ಎಕರೆದು ಪಾಣಿನ ತೊಗೊಂಡೋಗಿ ಕೊಟ್ಟರೆ ಸೊ ಪೈಪ್ನ ಕೊಡ್ತಾರೆ. ತುಂಬ ಕಡಿಮೆ ರೇಟು. ಇಷ್ಟು ಪೈಪ್ಗೆ ಒಂದು 5,000-6 ಸಾವಿರ ಖರ್ಚಾಗಿರ್ಬೋದೇನೋ ಅಷ್ಟೇ ಅನಿಸುತ್ತೆ. ಜಟ್ಟು ಪ್ರತಿಯೊಂದು ಸೆಟ್ಟು ಸಮೇತ ಕೊಡ್ತಾರೆ. ಹಾಗಾಗಿ ಅದು ಕೂಡ ಬಂದಿದ್ವಲ್ವ, ಅದೊಂದು ಕ್ಲಿಪ್ನ ಆ್ಯಡ್ ಮಾಡಿಕೊಂಡೆ. ಇವಾಗ ಇಲ್ಲಿ ಆ ಕಡೆ ತುದಿ ಮತ್ತು ಈ ಕಡೆ ತುದಿಗೆ, ಪೈಪಿನ ತುದಿಗಳಿಗೆ ಪೇಂಟ್ ಮಾಡ್ತಾ ಇದ್ದೀವಿ. ಏನಕ್ಕಂದರೆ ತುಂಬ ಕಳ್ತನ. ಜಮೀನ್ ಹತ್ರ ಹಾಕ್ಬಿಟ್ಟು ಬಂದ್ರಂತೂ ಯಾರು ತೊಗೊಂಡೋಯ್ತಾರೆ ಅಂತ ಗೊತ್ತಾಗಲ್ಲ. ಒಂದೇ ಥರ ಪೈಪ್ ಇರೋದ್ರಿಂದ ಇದು ನಂದು ಅಂತ ಕೇಳೋಕ್ಕೂ ಆಗಲ್ಲ. ಅದಕ್ಕೆ ಈ ಸತಿ ಪೈಪ್ ಬಂದಾಗಲೇ ಪೇಂಟ್ ತೊಗೊಂಡು ಬಂದಿದ್ರು. 2 ಸೈಡು ಪೇಂಟ್ ಮಾಡಿದ್ರೆ ಅದಕ್ಕೆ ಕೆರೆದ್ರೂ ಕೂಡ ಸ್ಕ್ರ್ಯಾಚ್ ಬೀಳುತ್ತೆ ಪೈಪ್ ಮೇಲೆ, ಅವಾಗ ಗೊತ್ತಾಗುತ್ತೆ ನಮ್ಮದೇ ಅಂತ ಹೇಳಿ ನಮ್ಮಪ್ಪ ನಮ್ಮಮ್ಮ ಇಬ್ಬರು ಪ್ಲ್ಯಾನ್ ಮಾಡಿ ಈ ಥರ ಪೇಂಟ್ ಮಾಡಿಸ್ತವ್ರೆ. ನಾನೊಂದು ಕಡೆ ಮಾಡಿದರೆ ಅಮ್ಮ ಕೂಡ ಒಂದು ಕಡೆ ಪೇಂಟ್ ಮಾಡ್ತಾಯಿದ್ರು. ಪೇಂಟ್ ಎಲ್ಲ ಆದಮೇಲೆ ಪೈಪ್ನ ಜೋಡಿಸ್ಬಿಟ್ಟು ಈಗ ತೋಟದ ಹತ್ರ ಬಂದ್ವಿ. ಒಂದೊಂದು ಮರದಲ್ಲಿ ಕಾಯಿ ಬಂದಿದ್ದು. ತುಂಬ ದೊಡ್ಡ ಮರ ಆದರೆ ನನ್ನ ತಮ್ಮನೇ ಕೆಡಗಬೇಕು, ನಮ್ಮ ಅಪ್ಪನ ಕೈಲಿ ಹೈಟು ಕಡಿಮೆ ಅಲ್ವಾ, ಹಾಗಾಗಿ ನನ್ನ ತಮ್ಮ ಇದ್ನಲ್ಲ ಅಂತ ಹೇಳಿ ಕಾಯಿನೂ ಕೆಡಗಿಸ್ತಾ ಇದ್ರು. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಸ್ವಲ್ಪನಾದರೂ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್.